ಇನ್ನು ಮತ್ತೊಂದು ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿರುವಂತಹ ನಿವಾಸ್ ಅವರನ್ನ ನೀವು ಅನೇಕ ಸಿನಿಮಾಗಳಲ್ಲಿ ಸಿನಿಮಾಗಳ ಪಾತ್ರಗಳಲ್ಲಿ ಕೂಡ ನೀವು ನೋಡಿದೀರಾ. ಜಾಕಿ ಆಗಿರ್ಬೋದು, ಕಡ್ಡಿಪುಡಿ ಆಗಿರ್ಬೋದು, ಜಗ್ಗುದಾದ, ಶಿವ ಇತರ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಮಾಡಿ ಸಿನಿಮಾದಲ್ಲಿ ಏನಾದ್ರೂ ಸಾಧನೆಯನ್ನ ಮಾಡ್ಬೇಕು ಫ್ರೆಂಡ್ಸ್ ಒಟ್ಟಿಗೆ ಎಲ್ಲ ಸೇರಿ ಈಗ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ನಮ್ಮ ತರ್ಕ ಸಿನಿಮಾದ ಮೂಲಕ ಮುಖ್ಯ ಪಾತ್ರಧಾರಿಯಾಗಿ. ಸೊ ಒಟ್ಟು ನಿವಾಸ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪೂರ್ತಿ ಹೆಸರು ಶ್ರೀನಿವಾಸು. ಶ್ರೀ ಸೈಲೆಂಟ್ ಮಾಡಿ ಸದ್ಯಕ್ಕೆ ನಿವಾಸ್ ಅಂತ ಇಟ್ಕೊಂಡಿದ್ದೀನಿ. ನಾನು ಸುಮಾರು ಒಂದು 35ರಿಂದ 40 ಸಿನಿಮಾದಲ್ಲಿ ಜೂನಿಯರ್ ಆರ್ಟಿಸ್ಟಾಗಿ ಕೆಲಸ ಮಾಡಿದ್ದೀನಿ. ಒಂದು 4 ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಒಂದು 2 ಶಾರ್ಟ್ ಮೂವಿ ಮಾಡಿದ್ದೀನಿ. ನಾವು 2015ರಲ್ಲಿ ನಾವೆಲ್ಲ ಫ್ರೆಂಡ್ಸ್ ಆಗಿದ್ದು ಫಿಲಮ್ ಇನ್ಸ್ಟಿಟ್ಯೂಟಲ್ಲಿ. ಆಮೇಲೆ ಅದಾದಮೇಲೆ ಒಂದು 2 ವರ್ಷ ನಾನು ಗ್ಯಾಪ್ ಕೊಟ್ಟಿದ್ದೆ, ಹೋಟ್ಲು ಮಾಡಿದ್ದೆ, ಒಂದಷ್ಟು ಕೆಲಸಗಳೆಲ್ಲ ನಡೀತಾ ಇತ್ತು. ಸ್ಟ್ರೈಟಾಗಿ ಬಂದು ಹೇಳಿದ್ರು ಈ ಥರ ತರ್ಕ ಅಂತ ಒಂದು ಸಿನಿಮಾ, ಇನ್ನೂ ಟೈಟ್ಲ್ ಆಗಿರಲಿಲ್ಲ, ಸಿನಿಮಾ ಮಾಡ್ತಾಯಿದ್ದೀವಿ, ಆ್ಯಕ್ಟ್ ಮಾಡೋಂಗಿಲ್ಲ, ಇಲ್ಲೇನು ಮಾಡ್ತಾಯಿದ್ದೀರಾ ಅದನ್ನೇ ಮಾಡಬೇಕಂತ ಹೇಳಿದ್ರು. ಓಕೆ ಸರಿ ಆಯ್ತಂತ ಅಲ್ಲೋಗಿ ಒಂದು 6-7 ತಿಂಗಳು ರಿಹರ್ಸಲ್ಸ್ ಮಾಡಿದೆ. ಫಸ್ಟು ರಿಹರ್ಸಲ್ ಮಾಡಿದ್ಮೇಲೆ ಗೊತ್ತಾಯ್ತಿದ್ರಲ್ಲ ನಾನು ಬರೀ ಪಾತ್ರ ಮಾಡ್ತಾ ಇಲ್ಲ, ಹೀರೋಯಿನ್ನು, ಪ್ರೊಡಕ್ಷನ್ ಮ್ಯಾನೇಜರು ಎಲ್ಲ ಕೆಲಸನೂ ಮಾಡಿಬಿಟ್ಟಿದ್ದೀನಿ ಇದರಲ್ಲಿ. ಅದೇ ಇದೇ 28ಕ್ಕೆ ಇವಾಗ ಎಲ್ಲರೂ ಬಂದು ಹೇಗೆ ಶುಭ ಹಾರೈಸ್ತಾ ಇದ್ದೀರಾ, ಹಾಗೆ 28ಕ್ಕೆ ಸಿನಿಮಾ ರಿಲೀಸ್ ಆಗುತ್ತೆ. ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡಿ ನಮಗೆ ಸಪೋರ್ಟ್ ಮಾಡಿ. ಹೌದು ಸರ್. ಏಕೆ ಎಂತ ಆಕ್ಟ್ ಮಾಡಿದ್ಯಪ್ಪ, ನಿನಗೇನಾದ್ರೂ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನಾರು ಇದೆಯಾ? ಅಲ್ಲ ಏನಾರು ಇದೆಯಾ? ಒಂದ್ ಹೆಣ್ಮಗಿಗೆ ಯಾವ ತರ ಟಾರ್ಚರ್ ಕೊಡ್ಬೋದು? ಹಾ ನೀನೇನೆ ಯಾವ ತರ ಟಾರ್ಚರ್ ಕೊಡ್ಬೋದು? ಯಾವ ತರ ಟಾರ್ಚರ್ ಕೊಡ್ಬೋದು? ಅಷ್ಟೇ ಟಾರ್ಚರ್ ಕೊಟ್ಟಿದ್ಯಲ್ಲ, ನಿನಗೆ ಸರಿ ಅನ್ಸುತ್ತಾ? ಯಾವ ತರ ಟಾರ್ಚರ್ ಕೊಟ್ಟಿದ್ಯಾ ನೀನು? ಒಂದ್ ಹೆಣ್ಮಗಿಗೆ ಯಾವ ರೀತಿ ಟಾರ್ಚರ್ ಕೊಡ್ಬೋದು? ಅಕ್ಕ ನಿಂಗೆ ಸಿನಿಮಾ ರಿಲೀಸ್ ಆದ್ಮೇಲೆ ಬರಕ್ಕೆ ಟ್ರೈಲರ್ಗೆ ಬಂದ್ಬಿಟ್ಟಿದ್ಯಲ್ಲ ಕೋವಕ್ಕ. ಓಕೆ ಕೊಟ್ಟಿಲ್ಲ. ಸರಿ ಸರಿ ಪೇಮೆಂಟ್ ಕೊಟ್ಟರು ಸರ್. ಸಾರಿ ಎಲ್ಲರೂ ಅಡಚಣೆಗೆ ಕ್ಷಮಿಸಿ. ಎಲ್ಲರೂ ಬಂದು ಈ ಸಿನಿಮಾ ನೋಡಿ. ಇದೇ ಫೆಬ್ರವರಿ 28ಕ್ಕೆ ಥಿಯೇಟ್ರಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ. ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಮ್ಮ ಚಿತ್ರದ ನಾಯಕಿ ಪ್ರತಿಮಾ ಅವರು ಈಗಾಗಲೇ ಅವರು ತೆಲುಗುನ ಶಿವಾಂಗಿ ಸೀರಿಯಲ್ ನಲ್ಲಿ ಅಭಿನಯಿಸಿದ್ದಾರೆ. ಇನ್ನು ಮುಂದೆ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಮುದ್ದು ಸೊಸೆಯಾಗಿ ಕೂಡ ಅವ್ರು ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಪ್ರತಿಮಾ ಅವರು, ಫಸ್ಟ್ ಆಫ್ ಆಲ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ನಂಗೆ ಈ ಮೂವಿದು 2022 ಅಲ್ಲಿ ಅನ್ಸುತ್ತೆ ಅಲ್ವಾ ಕತೆ ಹೇಳಿದ್ ನೀವು? ಅವಾಗ ಹೋದ್ವಿ, ಕತೆ ಹೇಳಿದ್ರು, ತುಂಬಾ ಇಷ್ಟ ಆಯ್ತು ಕತೆ ಹೇಳಿದಾಗ. ಏನಿರ್ಬೋದು ಈ ಕಥೆಯಲ್ಲಿ? ನಿಜವಾಗ್ಲೂ ನನಗೂ ಗೊತ್ತಿಲ್ಲ ಇದ್ರ ಬಗ್ಗೆ, ಕ್ಲಾರಿಟಿಯಾಗಿ ನನಗೂ ಹೇಳಿಲ್ಲ ಇದ್ರು. ಬಟ್ ಹೇಳಿದಷ್ಟೇ, ಏನು ನಿಮ್ ಕ್ಯಾರೆಕ್ಟರ್ ಇದು ಇಷ್ಟು ಅಂತ ಹೇಳಿದ್ರು. ಓಕೆ ಫೈನ್ ಅಂತ ಮಾಡಿದೆ. ಅದಾದ್ಮೇಲೆ ಡಬ್ಬಿಂಗು ಲಾಸ್ಟ್ ಡೇ ಹೋಗಿದ್ದೆ ಡಬ್ಬಿಂಗಿಗೆ. ಅವಾಗೂ ಕೇಳಿದೆ, ಏನ್ ಹೇಳಿ ಇದು ಕತೆ, ನಂಗೆ ಅರ್ಥನೇ ಆಗ್ತಾ ಇಲ್ಲ, ಯಾವಾಗ ಹೇಳ್ತೀರಾ? ಇಲ್ಲ ನೀವು 28 ಫೆಬ್ಬು ನೀವೇ ಥಿಯೇಟ್ರಿಗೆ ಹೋಗಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರು ಡೈರೆಕ್ಟ್ರು. ಸೊ ತುಂಬಾ ಕಷ್ಟಪಟ್ಟು ಮಾಡಿದ್ದಾರೆ. ಬಟ್ ಒಂದ್ ಬೇಜಾರಿದೆ ಡೈರೆಕ್ಟರ್, ಏನು ಅಂದ್ರೆ ಪ್ರಮೋಷನ್ಸ್ಗಾಗ್ಲಿ ಯಾವ್ದಕ್ಕೂ ನೀವು ನನ್ನ ಕರ್ದಿಲ್ಲ. ತುಂಬಾ ಅನ್ಯಾಯ ಇದು ನಿಜವಾಗ್ಲೂ. ನಾನು ಪ್ರತಿ ಸತಿ ಹೇಳಿದ್ದೀನಿ ಇವರಿಗೆ, ಕರೀರಿ ಬರ್ತೀನಿ, ಎಲ್ಲೇ ಹೋದ್ರು ಬರ್ತೀನಿ, ಕರೀರಿ. ಕರ್ದೇ ಇಲ್ಲ. ಅದು ಯಾಕೆ ಕರ್ದಿಲ್ಲ ನನಗೂ ಗೊತ್ತಿಲ್ಲ. ಪ್ಲೀಸ್ 28ಗೆ ಫಿಲ್ಮ್ ರಿಲೀಸ್ ಇದೆ, ಅದಕ್ಕಿಂತ ಮುಂಚೆ ಎಲ್ಲಾದ್ರೂ ಹೋದ್ರೆ ಕರೀರಿ ಪ್ಲೀಸ್. ನಾನೇ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಕರೀರಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಬಂದಿದ್ದಕ್ಕೆ. 28 ಫೆಬ್ ಮೂವಿ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ನೋಡಿ, ಥಿಯೇಟ್ರಿಗೆ ಬಂದು ನೋಡಿ, ಸಪೋರ್ಟ್ ಮಾಡಿ. ಇಲ್ಲಿ ಏನು ಕೂತಿದ್ದೀವಿ ಎಲ್ಲರೂ ಹೊಸ ಪ್ರತಿಭೆಗಳೇ, ಎಲ್ಲರಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹೌದು ಸರ್, ಅವ್ರು ನೋಡಿದ್ದಾರೆ ಸರ್. ಹೌದು ಅದು ನೀವು ಥಿಯೇಟ್ರಲ್ಲಿ ನೋಡ್ಬೇಕು ಸರ್. ಓಕೆ. ಇನ್ನು ನಮ್ಮ ಚಿತ್ರದ ಸಂಗೀತ ನಿರ್ದೇಶಕರಾಗಿರುವಂತಹ ಸೂರಜ್ ಜೋಯಿಸ್ ಅವರು ರಘು, ಹಾಗೆ ಧ್ರುವ ತಾರೆ ಮತ್ತು ಡಾಲರ್ ಪೇಟೆ ಇತರ ಸಿನಿಮಾಗಳಿಗೆ ಸಂಗೀತವನ್ನ ನಿರ್ದೇಶನವನ್ನ ಮಾಡಿದ್ದಾರೆ. ಒಟ್ಟು ಸಿನಿಮಾದಲ್ಲಿ 4 ಗೀತೆಗಳಿದೆ. ಇದ್ರ ಬಗ್ಗೆ ಸೂರಜ್ ಅವರು ಮಾತಾಡ್ತಾರೆ.
ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಸೂರಜ್ ಜೋಯಿಸ್ ಅಂತ. ಸೊ ಅವ್ರು ಹೇಳ್ದಂಗೆ ಈ ಹಿಂದೆ ಒಂದಷ್ಟು ಸಿನಿಮಾಗಳಿಗೆ ಮಾಡಿದ್ದೀನಿ. ಅದೆಲ್ಲ ಬಿಟ್ಟು ಇದೆಲ್ಲದಕ್ಕಿಂತ ಮುಂಚೆ ಒಂದಷ್ಟು ವರ್ಷಗಳ ಮುಂಚೆ ಒಂದು ಅಗ್ಲಿ ಸೈಡ್ ಅಂತ ಒಂದು ಶಾರ್ಟ್ ಫಿಲಮ್ ಮಾಡಿದೆ. ಸೊ ನಮ್ಮ ಪುನೀತ್ ಅವರು ಅದಕ್ಕೆ ಆಕ್ಚುಲಿ ಡೈರೆಕ್ಷನ್ ಮಾಡಿದ್ರು. ಒಂದು ಕಾರಣಾಂತರಗಳಿಂದ ಅದನ್ನ ಆಕ್ಚುಲಿ ಅವ್ರು ಅನ್ಕೊಂಡಷ್ಟು ಜಾಸ್ತಿ ಅದಕ್ಕೆ ಪ್ರೊಡಕ್ಷನ್ ವ್ಯಾಲ್ಯೂನ ಅದನ್ನ ತಂದು ಕೊಡಕ್ಕೆ ಅಷ್ಟು ಅವ್ರ ಯೋಚನೆಗಳನ್ನ ಅದನ್ನ ಹಾಕಕ್ಕೆ ಅದರಲ್ಲಿ ತರೋದಕ್ಕೆ ಅವ್ರಿಗೆ ಅಷ್ಟು ಆಗಿರ್ಲಿಲ್ಲ. ಆದ್ರೆ ಅದರಲ್ಲಿ ಏನಂದ್ರೆ ನನಗೆ ತಂದು ಕೊಟ್ಟಾಗ ಅದನ್ನ ಶಾರ್ಟ್ ಫಿಲಮ್ ತರ ನಾನು ಅದನ್ನ ಟ್ರೀಟ್ ಮಾಡ್ಲಿಲ್ಲ, ಅಥವಾ ಯಾವ್ದೋ ಒಂದು ಚಿಕ್ಕ ಇದರಿಂದ ನನಗೆ ಏನ್ ಬರುತ್ತೆ ಅದೆಲ್ಲ ಏನು ಯೋಚನೆ ಮಾಡಿಲ್ಲ. ಪುನೀತ್ ಅವರ ಆಸ್ ಎ ವ್ಯಕ್ತಿ ನನಗೆ ಇಷ್ಟ ಆಗಿ ಅವರ ಒಂದು ಯೋಚನೆಗಳು ಅದರಲ್ಲಿ ಅದನ್ನ ನೋಡಿದಾಗ ಅಟ್ಲೀಸ್ಟ್ ನನಗೆ ಅದರಲ್ಲಿ ಕತೆ ಕಾಣಿಸ್ತಾ ಇತ್ತು. ಸೊ ಆ ಒಂದು ಕಾರಣಕ್ಕೋಸ್ಕರ ಅದಕ್ಕೆ ಎಷ್ಟು ಮ್ಯಾಕ್ಸಿಮಮ್ ಆಗಿ ಏನ್ ಮ್ಯೂಸಿಕ್ ಮಾಡ್ಬೋದು ಅವತ್ತಿನ ಟ್ರೆಂಡಿಗೆ ಅದು ಏನ್ ಚೆನ್ನಾಗಿ ಅನ್ಸುತ್ತೋ ಅದನ್ನ ಒಂದು ಚೂರು ನಾನು ಏನು ಭೇದ ಭಾವ ಮಾಡ್ದಲೆ ಅದನ್ನ ಮಾಡಿದೆ. ಅದು ಇಡೀ ನಮ್ಮ ಕಂಪ್ಲೀಟ್ ಟೀಮಿಗೆ ಎಲ್ಲರಿಗೂ ಇಷ್ಟ ಆಗಿ ಈ ಸಿನಿಮಾ ವಿಷಯ ಬಂದಾಗ ಅವರು ಪಾಪ ನನಗೆ ಅದು ಸುಮಾರು ತಿಂಗಳಾದ್ಮೇಲೆ ನನಗೆ ಇದ್ರದ್ದು ಸಿನಿಮಾ ಬಗ್ಗೆ ನನಗೆ ಒಂದಷ್ಟು ಗೊತ್ತಾಯ್ತು, ಈಗ ನಡೀತಾ ಇದೆ ಈ ಥರದ್ದು ಮಾತುಕತೆ ನಡೀತಾ ಇದೆ ಹಾಗೆ ಹೀಗೆ ಅಂತ. ಸೊ ಅದ್ರ ಬಂದಾಗ ನನಗೆ ಕೇಳಿದ್ರು, ಸರ್ ಈ ಥರ ಏನಾಗ್ಬೋದು, ಎಷ್ಟು ಈ ಥರ ನಾವು ಈ ಥರ ಚಿಕ್ಕದಾಗಿ ಈ ಥರ ಮಾಡ್ತಾ ಇದೀವಿ ಹಂಗೆ ಅಂತ. ಸೊ ನಾನು ಒಂದೇ ಮಾತು ಹೇಳಿದೆ ಆ್ಯಕ್ಚುಲಿ, ಇದರಲ್ಲಿ ಬಜೆಟು ಅದು ಇದು ಎಲ್ಲ ಸೈಡಿಗೆ ತಿಟ್ಬಿಟ್ಟು ಫಸ್ಟ್ ಒಂದ್ಸತಿ ನಾವು ಏನು ಕತೆ ಇದೆ, ಏನು ಸಾಂಗ್ ರಿಕ್ವೈರ್ಮೆಂಟ್ ಎಷ್ಟು ಬರ್ಬೋದು, ಎಷ್ಟು ಖರ್ಚಾಗ್ಬೋದು ಅದು ನೋಡ್ಕೊಳ್ಳೋಣ. ಮ್ಯಾಕ್ಸಿಮಮ್ಮು ನಮಗೆ ಆ ಟೈಮಲ್ಲಿ ನಮ್ಮ ಕೈಯಲ್ಲಿ ಎಷ್ಟಿರುತ್ತೋ ಅದನ್ನ ಒಂದು ನಂಬರ್ನ ನಾವು ಫಿಕ್ಸ್ ಮಾಡಿಕೊಂಡು ಅದ್ರ ಮೇಲೆನೆ ಕೆಲಸ ಮಾಡೋಣ. ನಮ್ಮ ಕೈಯಲ್ಲಿ ಎಷ್ಟಾಯ್ತೋ ಅಷ್ಟನ್ನೇ ಮಾಡೋಣ. ಹಿಂಗ್ ಮಾಡೋಣ, ಆ ಥರ ದೊಡ್ಡದಾಗಿ ಮಾಡೋಣ, ಅಥವಾ ಇದು ಏನಾಗುತ್ತೋ ಅಷ್ಟರಲ್ಲಿ ಮಾಡೋಣ, ಅಥವಾ ಏನೋ ಅನ್ಕೊಂಡು ಆಮೇಲೆ ಅದು ಕೊನೆಗೆ ಅಚೀವ್ ಮಾಡಕ್ ಆಗ್ದಲೆ ಕೊನೆಗೆ ಅದು ವರ್ಕ್ ಆಗಲ್ಲ, ಅದು ಬೇಡ. ನಮಗೆ ಅದನ್ನ ನೀಟಾಗಿ ಎಷ್ಟು ನಮ್ಮ ಕೈಯಲ್ಲಿ ಆ ಟೈಮಿಗೆ ಇರುತ್ತೋ ಅದನ್ನೇ ನೋಡ್ಕೊಂಡು ಮಾಡೋಣ ಅಂತ ನಾವು ಪ್ಲಾನ್ ಮಾಡ್ಕೊಂಡು ಮಾಡಿದ್ದಕ್ಕೆ ಆಕ್ಚುಲಿ ಹೇಳ್ಬೇಕು ಅನ್ನೋ ಅನ್ಕೊಂಡಿದ್ದಕ್ಕಿಂತ ಇವಾಗ ತುಂಬಾನೇ ಚೆನ್ನಾಗಿ ಬಂದಿದೆ. ನನಗೆ ಕಂಪ್ಲೀಟಾಗಿ ನನಗೆ ಆಸ್ ಎ ಮ್ಯೂಸಿಕ್ ಡೈರೆಕ್ಟರ್ ಕಂಪ್ಲೀಟಾಗಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಜೊತೆಗೆ ನನ್ನ ಬೇರೆ ಸಿನಿಮಾಗಳು ಏನೋ ಒಂದಷ್ಟು ಕೆಲವು ಒಳ್ಳೆ ಬಜೆಟ್ ಆಗಲಿ ಇಲ್ಲ ಮೀಡಿಯಂ ಬಜೆಟ್ ಏನೇ ಇದ್ರೂ ಕೂಡ ಅದೇ ಸ್ಟ್ಯಾಂಡರ್ಡ್ಗೆನೆ ಇದನ್ನು ಕೂಡ ಕ್ಲೀನಾಗಿ ಒಳ್ಳೆ ಎಕ್ಸಿಕ್ಯೂಷನ್ನೇ ಮಾಡಿದ್ದೀವಿ. ಟೋಟಲ್ ಆಗಿ ಅವ್ರು ಹೇಳ್ದಂಗೆ ಒಂದು 4 ಹಾಡಿದೆ, ಅದರಲ್ಲಿ 2 ಹಾಡು ಆಗಲೇ ರಿಲೀಸ್ ಆಗಿದೆ. ಎಲ್ಲ ಹಾಡುಗಳನ್ನು ನಮ್ಮ ಅನುರಾಮ್ ಅವರೇನೆ ಬರ್ದಿರೋದು. ಅದ್ರಲ್ಲಿ ಒಂದು ಹಾಡು ಅವ್ರು ಕೂಡ ಹಾಡಿದ್ದಾರೆ, ಅವರು ಒಳ್ಳೆ ಸಿಂಗರ್ ಕೂಡ. ಸೊ ಸುಮನ್ ನಾರಾಯಣ್ ಅಂತ, ಆಮೇಲೆ ದರ್ಶನ್ ನಾರಾಯಣ್ ಅಂತ, ಅದ್ರ ಜೊತೆಗೆ ಇನ್ನೊಂದು ಹಾಡು ನಾನೇ ಹಾಡಿದ್ದೀನಿ. ಸೊ ಒಂದು 4 ಹಾಡಿದೆ. ಎಲ್ಲ ಇವತ್ತಿನ ಟ್ರೆಂಡಿಗೆ ತಕ್ಕಂಗೆ ಏನು ಎಲ್ಲ ಭಾಷೆಗಳಲ್ಲೂ ಬರ್ತಿದೆ ಅದೇ ಸ್ಟ್ಯಾಂಡರ್ಡ್ಗೆ ಅದೇ ಟ್ರೆಂಡಿಗೆನೆ ನೀಟಾಗಿ ಎಲ್ಲಾರ್ಗು ಇಷ್ಟ ಆಗೋ ಥರ ಎಲ್ಲ ಏಜ್ ಕೆಟಗರಿಗೂ ಇಷ್ಟ ಆಗೋ ಥರನೇ ಮ್ಯೂಸಿಕ್ ಮಾಡಿದ್ವಿ. ಜೊತೆಗೆ ಬ್ಯಾಕ್ ಗ್ರೌಂಡ್ ಸ್ಕೋರು ಕೂಡ ನೀವೆಲ್ಲ ಇಂಡಸ್ಟ್ರಿಲೂ ಏನು ನೋಡಿ ಇಷ್ಟಪಡ್ತಾ ಇದ್ದೀರಾ ಕಂಪ್ಲೀಟ್ ಆಗಿ ನಿಮಗೆ ಫಿಲಮ್ ನೋಡಿದಾಗ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೋದಾಗ ನಿಮಗೆ ಫಿಲಮ್ ಇಂದ ಆಚೆ ಬಂದಾಗ ಒಂದಷ್ಟು ಥೀಮ್ಗಳು ನಿಮ್ಮ ತಲೆಯಲ್ಲಿ ಉಳ್ಕೊಳ್ತವೆ, ಅಷ್ಟಂತೂ ಹೇಳ್ಬೋದು. ಸೊ ಎಲ್ಲರೂ ಬಂದು ದಯವಿಟ್ಟು ಪ್ರೋತ್ಸಾಹಿಸಿ, ಹಾಗೂ ನಮ್ಮ ತಂಡನ ಇದಕ್ಕಿಂತ ಚೆನ್ನಾಗಿ ನೆಕ್ಸ್ಟ್ ಲೆವೆಲ್ಗಿನ ಒಳ್ಳೊಳ್ಳೆ ಸಿನಿಮಾನ ನಿಮಗೆ ಕೊಡೋದಕ್ಕೆ ನಮಗೆ ಅವಕಾಶ ಮಾಡಿಕೊಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಜೋಯ್ಸ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಇನ್ನು ನಮ್ಮ ಲಿರಿಸಿಸ್ಟ್ ಅವ್ರು ಮಾತಾಡಿದ್ರೆ ಅದ್ಭುತವಾಗಿರುತ್ತೆ. ಅನುರಾಮ್ ಅವರು. ನಮಸ್ತೆ ಎಲ್ರಿಗೂ, ನನ್ನ ಹೆಸರು ಅನುರಾಮ್. ನಾವು ಈ ಸಿನಿಮಾಗೆ 4 ಹಾಡುಗಳಿದೆ, ಇವರಾಗಲೇ ಹೇಳಿದ್ದಾರೆ. 4 ಹಾಡುಗಳನ್ನು ನಾನು ಬರ್ತಾಕಿದ್ದೆ. ಚೆನ್ನಾಗಿ ಬಂದಿದೆ ಎಲ್ಲ ಹಾಡುಗಳು. ಈಗಾಗಲೇ 2 ಹಾಡುಗಳು ರಿಲೀಸ್ ಆಗಿದೆ. ನೋಡಿ, ಸಿನಿಮಾ ನೋಡಿ ಬಂದು ಎಲ್ಲರೂ ಸಪೋರ್ಟ್ ಮಾಡಿ. ನಾವು ಕೂಡ ಹಂಸಲೇಖ ಸರ್ ಗರಡಿಯಿಂದ ಬಂದವರು. ಸೊ ವರ್ಕ್ ಮಾಡಿದ್ದೀವಿ, ಅದು ರಿಸಲ್ಟ್ ಏನು ಅಂತ ನೀವು 28 ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್, ಎಲ್ಲರೂ ಬಂದಿರೋದಕ್ಕೆ ಖುಷಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್.